ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್. ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ. ಮಾರನೇ ದಿನ ಸಂಜೆ ಬ್ಯಾಂಕ್ ಕೆಲಸ ಮುಗಿಯುತ್ತಿದ್ದಂತೆ ತನ್ನ ಮನೆಗೆ ಬಂದಿದ್ದ ಸಿದ್ಧಾರ್ಥ್ ವಾಸುರವರಿಗೆ ಕರೆ ಮಾಡಿ ಅವರು ಮನೆಯಲ್ಲಿರುವ ಸಮಯ ನೋಡಿಕೊಂಡೇ ಬಂದವನನ್ನು ಒಳಗೆ ಕರೆಯಲಿಲ್ಲ ಶೋಭಾ. ಅದಕ್ಕೂ ಬೇಸರಿಸದೆ ಬಾಗಿಲಲ್ಲೇ ನಿಂತ ಸಿದ್ದು ಮಾತಿಗಿಳಿದ. ಶೋಭಾ ಮತ್ತು ವಾಸುರವರು ಬಾಗಿಲ ಒಳಗೆ ನಿಂತಿದ್ದರು. ಅಂಬಿಕಾ ಅವರ ಹಿಂದೆಯೇ ನಿಂತಿದ್ದಳು. ಅಮಿತ್ ಒಳಗೆ ಚೇರಿನಲ್ಲಿ ತನಗೆ ಸಂಬಂಧವೇ ಇಲ್ಲದವರಂತೆ ಕುಳಿತಿದ್ದ ಫೋನ್ ನೋಡುತ್ತಾ. ಮಗ ಒಳಗೆ ಬರಲಾಗದೆ ಬಾಗಿಲಲ್ಲೇ ನಿಂತಿದ್ದನ್ನು ಕಂಡು ವಾಸುರವರ ಕರುಳು ಕಿವುಚಿತ್ತು. ಅಪ್ಪ, ಚಿಕ್ಕಮ್ಮ, ನಾನು ಹೊಸದಾಗಿ ಮನೆ ತಗೊಂಡಿದ್ದೀನಿ. ಚಿಕ್ಕ ಮನೇನಲ್ಲ, ದೊಡ್ಡ ಮನೇನೆ ಎಂದು ಅವನಿನ್ನೂ ಮಾತು ಪೂರ್ತಿಗೊಳಿಸುವ ಮೊದಲೇ, ದೊಡ್ಡ ಮನೇನಾ? ನಿನ್ನ ಮಾವ ಕೊಡಿಸಿದ್ದ ಸಿದ್ದು ಎಂದು ಖುಷಿಯಿಂದಲೇ ಬಾಯಿ ತೆರೆದರು ಶೋಭಾ. ಇಲ್ಲ ಚಿಕ್ಕಮ್ಮ, ನಾನೇ ತಗೊಂಡಿದ್ದು ಅಂತ ಹೇಳಿದ್ನಲ್ಲ ಎಂದ ಮತ್ತೊಮ್ಮೆ. ಏನು, ನೀನೇ ತಗೊಂಡಿದ್ಯಾ? ಹೊಸ ಮನೆ ತಗೊಳ್ಳೋ ಅಷ್ಟು ಹಣ ನಿನ್ನ ಹತ್ರ ಎಲ್ಲಿತ್ತು? ಜೋರಾಗಿಯೇ ಇತ್ತು ಅವರ ಧ್ವನಿ. ಲೋನ್ ಮಾಡಿಸಿ ತಗೊಂಡಿದ್ದೀನಿ ಚಿಕ್ಕಮ್ಮ ಎಂದವ. ಹರೀಶ್ ಅವರೇ ಹಣ ಕೊಟ್ಟಿದ್ದನ್ನು ಹೇಳಲಿಲ್ಲ. ಅದು ತಿಳಿದರೆ ಮತ್ತೇನಾದರೂ ಕೊಂಕಾಡುವ ಹೆಂಗಸು ಇವರು. ಏನು, ದೊಡ್ಡ ಮನೆ ತಗೊಳ್ಳೋ ಅಷ್ಟು ಲೋನ್ ಮಾಡಿಸಿದೀಯಾ? ಅಂದರೆ ಪ್ರತಿ ತಿಂಗಳು ನೀನು ಲೋನ್ ಕಟ್ಟಬೇಕು ಅನ್ನು. ಕೇಳಿದರೂ ತಮಗೆ ಬರುವ ಹಣ ಕೈ ತಪ್ಪಿತೇನೋ ಎಂಬ ಅನುಮಾನದಿಂದ. ಹೌದು ಚಿಕ್ಕಮ್ಮ ಎಂದ. ಏನೋ ಒಂದು ಸಿದ್ದು, ನೀನು ಮನೆ ತಗೊಂಡಿದ್ದೀನಿ ಅಂತ ಹೇಳಿದೆಯಲ್ಲ, ಖುಷಿ ಆಯಿತು ಎಂದರು ವಾಸು. ಅಪ್ಪ, ನಾನಿಲ್ಲಿಗೆ ಬಂದಿದ್ದು ಮನೆ ತಗೊಂಡಿರೋ ವಿಷಯನ ಹೇಳೋದಕ್ಕಷ್ಟೇ ಅಲ್ಲ. ನೀವೆಲ್ಲ ಆ ಮನೆಗೆ ಬನ್ನಿ, ಒಟ್ಟಿಗೆ ಇರೋಣ ಅಂತ ಕರೆಯೋದಕ್ಕೆ. ಬೇಡವೋ ಸಿದ್ದು, ನಾವು ಇದೇ ಮನೆಯಲ್ಲೇ ಇರ್ತೀವಿ. ನೀನು ಜಾಹ್ನವಿ ಜೊತೆ ಆರಾಮಾಗಿರು ಎಂದರು ವಾಸು. ದೊಡ್ಡ ಮನೆ ಅಂತಿದ್ದಾನೆ, ಹೇಗಿದೆಯೋ ಏನೋ. ಆದರೆ ಇವನೇ ತಗೊಂಡಿದ್ದೀನಿ ಅಂತಿದ್ದಾನಲ್ಲ, ಅಂದರೆ ದೊಡ್ಡ ಸಾಲ ಮಾಡಿದ್ದಾನೆ ಅಂತಾಯಿತು. ಇವನು ಪ್ರತಿ ತಿಂಗಳು ಸಾಲ ಕಟ್ತಿದ್ರೆ ನನಗೆ ದುಡ್ಡು ಕೊಡೋರು ಯಾರು? ಇಲ್ಲ, ಇಷ್ಟು ಬೇಗ ಇವನು ಮಾತಿಗೆ ಒಪ್ಪಿದ್ರೆ ಇವನು ಬಗ್ಗೋದಿಲ್ಲ. ನಮ್ಮಿಂದ ಸ್ವಲ್ಪ ದಿನ ದೂರನೇ ಇರಲಿ ಇವನು. ಇವರನ್ನು ಬಿಟ್ಟಿರೋದಕ್ಕೆ ಇವನಿಂದ ಆಗೋದಿಲ್ಲ. ಇನ್ನೊಂದೆರಡು ದಿನ ಗೋಗರಿಲಿ ಬಂದು ಎಂದು ಮನದಲ್ಲೇ ಲೆಕ್ಕಾಚಾರ ಹಾಕಿದ ಶೋಭಾರವರು. ಇಲ್ಲ, ನಾವು ಯಾರೂ ಬರೋದಿಲ್ಲ ಆ ಮನೆಗೆ ಎಂದರು. ಯಾಕೆ ಚಿಕ್ಕಮ್ಮ? ನಿನ್ನನ್ನು ಮನೆಯಿಂದ ಹೊರಗೆ ಹಾಕಿ ಈಗ ನಿನ್ನ ಮನೆಯಲ್ಲಿ ಬಂದಿರೋದಕ್ಕೆ ನಮಗೆ ನಾಚಿಕೆ ಮಾನ ಮರ್ಯಾದೆ ಇಲ್ಲ ಅಂದ್ಕೊಂಡಿದೀಯಾ? ಅಷ್ಟಕ್ಕೂ ನೀನು ಮೊನ್ನೆ ಏನು ಹೇಳಿದ್ದೆ? ಬಾಡಿಗೆ ಮನೆಗೆ ಹೋಗ್ತೀನಿ ಅಂತ ಹೇಳಿದ್ದೆ. ಇವತ್ತು ಬಂದು ಹೊಸ ಮನೆಯೇ ತಗೊಂಡಿದ್ದೀನಿ ಅಂತಿದೀಯಾ? ಅದು ದೊಡ್ಡ ಮನೆ ಅಂತ ಹೇಳ್ತಿದ್ಯಾ? ಅಂದರೆ ನಮಗೆ ಅವಮಾನ ಮಾಡೋದಕ್ಕೆ ಬಂದಿದೀಯಾ ಇಲ್ಲಿಗೆ? ನೀನು ಎಂಥ ಮನೆ ತಗೊಂಡ್ರೂ ನಾವು ಇದೇ ಮನೆಯಲ್ಲೇ ಇರ್ತೀವಿ. ನೀನು ನಾನು ಹೇಳಿದ ಮಾತನ್ನು ಕೇಳಿದೀಯಾ? ಇಲ್ಲ ತಾನೆ. ಈಗ ನಾವ್ಯಾಕೆ ನಿನ್ನ ಮಾತನ್ನು ಕೇಳಬೇಕು? ಇಲ್ಲ, ನಾವು ಯಾರೂ ಆ ಮನೆಗೆ ಬರೋದಿಲ್ಲ. ನಿನ್ನ ಮಾವ ಏನು ಕೊಟ್ಟಿಲ್ವಲ್ಲ ಆ ಮನೆನ. ಬಡವರು ನಾವು, ಅಂಥದ್ರಲ್ಲಿ ಸಾಲ ಮಾಡಿ ಮನೆ ತಗೊಂಡಿದೀಯಾ? ಅದು ಹೇಗೆ ತೀರಿಸ್ತೀಯೋ? ನಾವು ಯಾರೂ ಬರೋದಿಲ್ಲ. ನೀನು ನಿನ್ನ ಹೆಂಡತಿ ಆ ದೊಡ್ಡ ಮನೆಯಲ್ಲಿ ಆರಾಮಾಗಿ ಇರಿ, ಖುಷಿಯಿಂದ ಇರಿ. ಒಂದೇ ಉಸಿರಿನಲ್ಲಿ ಒದರಿದವರು ಕೊನೆಯ ಮಾತುಗಳನ್ನು ಹಂಗಿಸಿ ಮಾತನಾಡಿದರು. ಸಿದ್ದು, ನಮಗೆ ಇದೇ ಮನೆ ಇರಲಿ. ನಿನಗಿರೋ ಒಳ್ಳೆ ಮನಸ್ಸಿಗೆ ಒಳ್ಳೆಯದೇ ಆಗುತ್ತೆ. ನೀನು ಹೋಗು. ಮತ್ತೆ ಇವಳಿಗೆ ಮುಖ ತೋರಿಸೋದಕ್ಕೆ ಬರಬೇಡ. ಸೊಕ್ಕಿನ ಹೆಂಗಸು, ನಿನ್ನ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ ಎಂದರು ವಾಸು. ನಾಳೆ ಹಾಲು ಕುಸ್ತೀವಿ ಅಪ್ಪ, ಅದಕ್ಕಾದರೂ ಬನ್ನಿ ಕರೆದ ಮತ್ತೊಮ್ಮೆ. ಅದೆಷ್ಟು ಅವಮಾನ ಮಾಡಬೇಕು ಅಂದ್ಕೊಂಡಿದ್ಯಾ ಸಿದ್ದು ನೀನು ನಮಗೆ? ನಾವು ನಿನ್ನ ಅತ್ತೆ ಮಾವನ ಮುಂದೆ ಬಂದು ನಿಂತಾಗ ಅವರು ನಮ್ಮನ್ನು ನೋಡಿ ಅಸಹ್ಯ ಪಟ್ಕೋಬೇಕು ಅಲ್ವಾ? ಅದಕ್ಕೆ ನಮ್ಮನ್ನು ಇಷ್ಟೊಂದು ಒತ್ತಾಯ ಮಾಡಿ ಕರಿತಿದ್ಯಾ ನೀನು? ಜೋರು ಧ್ವನಿ ಮಾಡಿದರು ಶೋಭಾ. ವಾಸುರವರ ಮಾತು ಕೋಪ ತರಿಸಿತ್ತಲ್ಲ. ಯಾವಾಗಲೂ ನನ್ನ ಮಾತನ್ನು ತಪ್ಪಾಗಿ ತಿಳ್ಕೊತೀರ ಚಿಕ್ಕಮ್ಮ ನೀವು. ಈ ಮನೆ ದೊಡ್ಡ ಮಗನಾಗಿ ನನ್ನ ಕರ್ತವ್ಯ ನಾನು ಮಾಡ್ತಿದ್ದೀನಿ. ಬರೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಅಪ್ಪ, ಅಂಬಿಕಾ, ಏನಾದರೂ ಇದ್ದರೆ ಕಾಲ್ ಮಾಡಿ ನನಗೆ ಎಂದವ ನಿಲ್ಲದೆ ಹೊರಟು ಬಿಟ್ಟ ಅಲ್ಲಿಂದ. ಇನ್ನೂ ಬೇಡುವ ಮನಸ್ಸು ಅವನಿಗಿರಲಿಲ್ಲ. ಬಾಗಿಲು ದಾಟಿ 4 ಹೆಜ್ಜೆ ಮುಂದೆ ಬಂದರೆ ದೊಡ್ಡದಾದ ಹಾಲ್. ಎಡಗಡೆಗೆ ಕಿಚನ್, ಅದರ ಬಲಕ್ಕೆ ಒಂದು ರೂಮ್ ಇತ್ತು.
ಇನ್ನೂ ಹಾಲ್ನಲ್ಲಿನ ಬಲಕ್ಕೆ ಬಾಲ್ಕನಿ ಇತ್ತು. ಅದರ ಪಕ್ಕದಲ್ಲೇ ಮತ್ತೊಂದು ರೂಮ್ ಇತ್ತು. ಇನ್ನೊಂದು ಪಕ್ಕದಲ್ಲಿ ಬಾತ್ರೂಮ್ ಇತ್ತು. ಅದರ ಮುಂದೆಯೇ ಮತ್ತೊಂದು ರೂಮ್ ಇತ್ತು. ಇದ್ದ 3 ರೂಮಿನಲ್ಲಿ ಒಂದು ರೂಮಿಗೆ ಮಾತ್ರ ಅಟ್ಯಾಚ್ ಬಾತ್ರೂಮ್ ವ್ಯವಸ್ಥೆ ಇತ್ತು. ಎಲ್ಲವೂ ಸುಸಜ್ಜಿತ ಮನೆಯೇ ಅದು. ಹಿಂದಿನ ದಿನ ತಾನೇ ಬಂದು ಮನೆಯನ್ನು ಸ್ವಚ್ಛಗೊಳಿಸಿದ್ದ ಸಿದ್ದು. ಮಾರನೇ ದಿನ ಆ ಮನೆಯ ಗೃಹ ಪ್ರವೇಶ ಇತ್ತು. ಯಾರನ್ನೂ ಕರೆಯದೆ ಹರೀಶ್ ದಂಪತಿಗಳ ಜೊತೆ ಸಿದ್ದು ಜಾಹ್ನವಿ ಅಷ್ಟೇ ಇದ್ದಿದ್ದು. ಇವರ ಜೊತೆಗೆ ವನಿತಾ ಒಬ್ಬಳು. ವಾಸುರವರು ಬಂದಿರಲಿಲ್ಲ. ಶೋಭಾ ಕಳುಹಿಸಿರಲೂ ಇಲ್ಲ. 4 ಜನರಷ್ಟೇ ಹಾಲು ಉಕ್ಕಿಸಿ ಪೂಜೆ ಮಾಡಿದ್ದರು. ಸಿದ್ದು ಹಿಂದಿನ ದಿನವೇ ಹೊಸ ಗ್ಯಾಸ್ ತೆಗೆದುಕೊಂಡು ಬಂದಿದ್ದ. ಆ ದಿನ ಬ್ಯಾಂಕಿಗೆ ರಜೆ ಇದ್ದಿದ್ದರಿಂದ ಅಂದೇ ಮನೆಯ ಗೃಹ ಪ್ರವೇಶ ಮುಗಿಸಿ ಮನೆಗೆ ಬೇಕಾಗಿರುವ ವಸ್ತುಗಳನ್ನು ತೆಗೆದುಕೊಂಡು ಬರುವ ಯೋಜನೆ ಹೂಡಿದ್ದರು ಗಂಡ ಹೆಂಡತಿ. ಅತ್ತೆ, ನೀವು ಬನ್ನಿ ನಮ್ಮ ಜೊತೆ. ಮನೆಗೆ ಏನೇನು ಬೇಕು ಏನೇನು ಬೇಡ ಅಂತ ತಗೊಳ್ಳೋದಕ್ಕೆ ಸಹಾಯ ಆಗುತ್ತೆ ಕರೆದ ಸಿದ್ಧಾರ್ಥ್ ಭಾಗ್ಯರನ್ನು. ಇಲ್ಲ ಸಿದ್ದು, ನಾನು ಬರೋದಿಲ್ಲ. ನಾನು ನಿಮ್ಮ ಜೊತೆ ಬಂದರೆ ಇಲ್ಲಿ ಕೆಲಸ ಮಾಡೋರು ಯಾರು? ನೀವಿಬ್ಬರೇ ಹೋಗಿ ಬನ್ನಿ. ಜಾನು ಕೈಯಲ್ಲಿ ಮನೆಗೆ ತಗೋಬೇಕಾಗಿರೋ ವಸ್ತುಗಳ ಲಿಸ್ಟ್ ಕೊಟ್ಟಿದ್ದೀನಿ ಎಂದರು ಭಾಗ್ಯ. ಅವರ ಮಾತಿಗೆ ತಕ್ಷಣ ಹಣೆ ಹಿಡಿದರು ಹರೀಶ್. ಇಲ್ಲಿ ಕೆಲಸನಾ? ಏನು ಕೆಲಸ ಇದೆ ಅತ್ತೆ ಇಲ್ಲಿ? ಕೇಳಿದ ಸಿದ್ದು ಅರ್ಥವಾಗದೆ. ಆಗ ಮುಖ ಕಿವುಚಿದರು ಭಾಗ್ಯ. ಹರೀಶ್ರವರು ಅವರಿಬ್ಬರಿಗೆ ಒಂದು ಸಣ್ಣ ಉಡುಗೊರೆ ಕೊಡೋಣವೆಂದು ಮಾತನಾಡಿಕೊಂಡಿದ್ದರು ಭಾಗ್ಯರವರ ಬಳಿ. ಅದು ಸರ್ಪ್ರೈಸ್ ಆಗಿರಲೆಂದು ಮುಚ್ಚಿಟ್ಟಿದ್ದರು. ಆದರೆ ಬಾಯಿ ತಪ್ಪಿ ಅದರ ಸುಳಿವು ಕೊಟ್ಟು ಬಿಟ್ಟರು ಭಾಗ್ಯ. ಏನೂ ಇಲ್ಲ ಸಿದ್ದು, ನಾನು ಭಾಗ್ಯ ಇಲ್ಲೇ ಇರ್ತೀವಿ. ನೀವಿಬ್ಬರು ಹೋಗಿ ಬನ್ನಿ. ನೀನು ತಗೊಂಡು ಬರೋ ವಸ್ತುಗಳನ್ನೆಲ್ಲ ಜೋಡಿಸ್ಬೇಕಲ್ಲ, ನಾವು ನಿಮಗೆ ಸಹಾಯ ಮಾಡ್ತೀವಿ. ಅದನ್ನೇ ಅವಳ ಹತ್ರ ಹೇಳಿದ್ದೆ. ಅದಕ್ಕೆ ಕೆಲಸ ಇದೆ ಅಂತಿದ್ದಾಳೆ ಎನ್ನುತ್ತಾ ಮಾತು ಬದಲಾಯಿಸಿದರು ಹರೀಶ್. ಸಿದ್ದು ಜಾಹ್ನವಿ ಮುಖ ನೋಡಿಕೊಂಡರು. ಹಾಂ ಹಾಂ, ಅದೇ ಕೆಲಸ ಇರೋದು ನಮಗೆ. ನೀವಿಬ್ಬರೂ ಹೋಗಿ ಬನ್ನಿ ಎಂದರು ಭಾಗ್ಯ. ಸರಿ ಅತ್ತೆ ಎಂದ ಸಿದ್ದು ಜಾಹ್ನವಿಯನ್ನು ಕರೆದುಕೊಂಡು ಹೊರಟ. ಅವರು ಹೊರಟ ನಂತರ ಯಾರಿಗೋ ಕರೆ ಮಾಡಿದ ಹರೀಶ್ ಅವರು ತಾವು ಮೊದಲೇ ಹೇಳಿ ಇಟ್ಟಿದ್ದ ವಸ್ತುಗಳನ್ನು ಮನೆಗೆ ತರುವಂತೆ ಹೇಳಿದರು. ಅವಳಿಗೋ ಮನೆಯ ಜವಾಬ್ದಾರಿ ನಿಭಾಯಿಸಿ ಗೊತ್ತೇ ಇಲ್ಲ. ಒಂದು ದಿನವೂ ಮನೆಗೆಂದು ಯಾವ ವಸ್ತುವನ್ನು ಖರೀದಿ ಮಾಡಿದವಳಲ್ಲ. ಹಾಲನ್ನು ಸಹ ತಂದವಳಲ್ಲ. ಯಾವುದರ ಬೆಲೆಯೂ ಅವಳಿಗೆ ಗೊತ್ತಿಲ್ಲ. ಅಂಥದ್ದರಲ್ಲಿ ಸಿದ್ದು ಅವಳ ಜೊತೆ ಮನೆಯ ವಸ್ತುಗಳ ಖರೀದಿಗೆ ಹೋಗಿದ್ದು ಸೋಜಿಗವೇ. ದೊಡ್ಡ ಮಾರ್ಟ್ಗೆ ಹೋದವರು ಅಲ್ಲಿದ್ದ ವಸ್ತುಗಳನ್ನು ನೋಡುತ್ತಾ ಬೇಕೋ ಬೇಡವೋ ಎಂದು ಮಾತನಾಡಿಕೊಳ್ಳುತ್ತಾ ಖರೀದಿ ಮಾಡಿದ್ದರು. ಜಾಹ್ನವಿ ಮಕ್ಕಳಂತೆ ಚಂದ ಕಂಡಿದ್ದೆಲ್ಲವನ್ನೂ ಬೇಕೆನ್ನುತ್ತಿದ್ದಳು. ಸಿದ್ದು ಅವಳಿಗೆ ತಿಳಿಸಿ ಹೇಳುತ್ತಿದ್ದ, ಅದು ಅವರಿಗೆ ಅಗತ್ಯ ಇದೆಯೋ ಇಲ್ಲವೋ ಎಂದು. ಅಡುಗೆ ಮನೆಗೆ ಬೇಕಾದ ಪಾತ್ರೆ, ಮನೆ ಸ್ವಚ್ಛ ಮಾಡಲು ಬೇಕಾದ ವಸ್ತುಗಳು, ತಮ್ಮಿಬ್ಬರ ಬಳಕೆಗೆ ಬೇಕಾಗಿರುವ ವಸ್ತುಗಳು ಎಲ್ಲವನ್ನೂ ಸಿದ್ದು ಆರಿಸಿ ತೆಗೆದುಕೊಂಡಿದ್ದ. ಇನ್ನು ಜಾಹ್ನವಿ ತನಗೆ ಬೇಕಾದ್ದನ್ನು ಕೇಳಿ ತೆಗೆದುಕೊಂಡಿದ್ದಳು. ಎಲ್ಲವನ್ನೂ ಬಿಲ್ ಮಾಡಿಸಿ ಹೊರಗೆ ಬಂದಾಗ ಸಂಜೆಯೇ ಆಗಿತ್ತು. ಖರೀದಿಸಿದ ವಸ್ತುಗಳನ್ನು ಗಾಡಿಗೆ ಹಾಕಿಸಿಕೊಂಡು ಮನೆ ತಲುಪಿದ್ದರು ಇಬ್ಬರು. ಮನೆಯ ಬೆಲ್ ಒತ್ತಿದಾಗ ಭಾಗ್ಯ ಬಂದು ಬಾಗಿಲು ತೆರೆದರು. ತಂದಿದ್ದ ವಸ್ತುಗಳನ್ನು ಒಳಗೆ ತಂದಿಟ್ಟ ಸಿದ್ದು ಮೊದಲು. ಅವನಿಗಿಂತ ಮೊದಲೇ ಒಳಬಂದ ಜಾಹ್ನವಿ ಮನೆಯನ್ನೊಮ್ಮೆ ನೋಡಿದಳು. ಹಾಲ್ನಲ್ಲಿ ಸೋಫಾ ಇತ್ತು. ಎದುರಿಗಿದ್ದ ಗೋಡೆಗೆ ಅವರಿಬ್ಬರ ಮದುವೆಯ ಚಂದದ ದೊಡ್ಡ ಫೋಟೋ ಫ್ರೇಮ್ ಅಲಂಕಾರಗೊಂಡಿತ್ತು. ಇನ್ನೊಂದು ಗೋಡೆಗೆ ದೊಡ್ಡದಾದ ಟಿವಿ ಇತ್ತು. ವಾವ್ ಮಮ್ಮ, ಡ್ಯಾಡಿ, ಇದೇನಿದು ಸರ್ಪ್ರೈಸ್ ಎಂದ ಜಾಹ್ನವಿ ತಮ್ಮಿಬ್ಬರ ಫೋಟೋ ಮುಂದೆ ನಿಂತಳು ನೋಡುತ್ತಾ. ನಿಮ್ಮಿಬ್ಬರಿಗೆ ನಮ್ಮ ಕಡೆಯಿಂದ ಸ್ಮಾಲ್ ಗಿಫ್ಟ್ ಜಾನು ಎಂದರು ಹರೀಶ್. ತುಂಬ ಚೆನ್ನಾಗಿದೆ ಡ್ಯಾಡಿ ಇದು, ಥ್ಯಾಂಕ್ ಯು ಎಂದಳು ಖುಷಿಯಿಂದ ಅವರತ್ತ ತಿರುಗಿ. ಸಿದ್ದು ಒಳಬಂದ. ಅವನನ್ನು ಕಂಡವಳೆ ಓಡಿಬಂದು, ಸಿದ್ದು ನೋಡಿಲ್ಲಿ ಎಂದು ಅವನ ಕೈ ಹಿಡಿದು ತಂದು ಫೋಟೋ ತೋರಿಸಿದಳು. ಅವನಿಗೂ ಖುಷಿಯಾಯಿತು ಫೋಟೋ ನೋಡಿ. ನಮಗೆ ಗಿಫ್ಟ್ ಕೊಟ್ಟಿದ್ದಾರೆ ಮಮ್ಮ ಡ್ಯಾಡಿ ಎಂದಳು ಜಾಹ್ನವಿ. ಥ್ಯಾಂಕ್ ಯು ಅತ್ತೆ, ಥ್ಯಾಂಕ್ ಯು ಮಾವ ಎಂದ ಸಿದ್ದು ಅವರಿಬ್ಬರತ್ತ ತಿರುಗಿ. ತಕ್ಷಣ ಅವನ ನೋಟ ಹಾಲ್ ಅಲಂಕರಿಸಿದ್ದ ಸೋಫಾ ಮತ್ತು ಟಿವಿಯತ್ತ ತಿರುಗಿತು. ಮಾವ ಇದೆಲ್ಲ ಎನ್ನುತ್ತಾ ಅದರತ್ತ ಬಂದ. ತಾವಿಬ್ಬರು ಹೊರಹೋಗುವ ಮೊದಲು ಭಾಗ್ಯರವರು ಕೆಲಸ ಎಂದ ಮಾತಿನ ಅರ್ಥ ಈಗ ತಿಳಿದಿತ್ತು. ಹಾಂ ಸಿದ್ದು, ಇದು ನಮ್ಮ ಕಡೆಯಿಂದ ಗಿಫ್ಟ್. ಇಷ್ಟೇ ಅಲ್ಲ,
ನಿಮ್ಮ ಕೋಣೆಗೆ ಬೆಡ್ ಕೂಡ ಇದೆ ಎಂದರು. ಜಾಹ್ನವಿ ಕೋಣೆಗೆ ಹೋದಳು ನೋಡಲು. ಮಾವ, ಇದೆಲ್ಲ ಬೇಡವಾಗಿತ್ತು, ನಾನು ನಿಧಾನವಾಗಿ ತಗೋತಿದ್ದೆ ಎಲ್ಲನೂ ಎಂದ ಸಿದ್ದು. ನೀನು ಇನ್ನೂ ತಗೊಳ್ಳೋದು ತುಂಬ ಇದೆ ಸಿದ್ದು, ಈ ಮನೆಗೆ ನಿಧಾನವಾಗಿ ತಗೋ. ಇದು ನಮ್ಮ ಕಡೆಯಿಂದ ಈ ನಿನ್ನ ಮನೆಗೆ ಗಿಫ್ಟ್ ಅಷ್ಟೇ. ಮದುವೆ ಟೈಮಲ್ಲಿ ಏನೇ ಕೊಟ್ಟರೂ ಬೇಡ ಅಂದಿದ್ದೆ, ಈಗಲೂ ಬೇಡ ಅಂತ ಹೇಳಿ ನನಗೆ ಅವಮಾನ ಮಾಡಬೇಡ, ಇದು ಗಿಫ್ಟ್ ಎಂದು ಹೇಳಿ ಅವನ ಬಾಯಿ ಮುಚ್ಚಿಸಿದರು ಹರೀಶ್. ಕೋಣೆಯಿಂದ ಹೊರಬಂದ ಜಾಹ್ನವಿ ಥ್ಯಾಂಕ್ ಯು ಡ್ಯಾಡಿ ಎಂದು ಅವರ ಕೊರಳು ಅಪ್ಪಿದಳು. ಇನ್ಮುಂದೆ ಈ ಮನೆ ನಿಮ್ಮಿಬ್ಬರದ್ದು ಜಾಹ್ನವಿ, ನೀನು ಮನೆ ಕೆಲಸ ಮಾಡೋದನ್ನು ಕಲಿತ್ಕೋ ಎಂದರು ಭಾಗ್ಯ. ಹಾಮಮ್ಮ ಎಂದಳು. ಹೊಸ ಮನೆಯ ಹುರುಪು ಅವಳಿಗೆ. ಈಗ ತಂದಿರೋ ವಸ್ತುಗಳನ್ನ ಜೋಡಿಸಿಡೋಣ. ನನಗೆ ವನಿತಾಗೆ ಸಹಾಯ ಮಾಡು ಬಾ ನೀನು. ಹಾಗೆ ಅಡುಗೆ ಮಾಡ್ತೀನಿ, ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ ಎಂದರು ಭಾಗ್ಯ. ಓಕೆ ಎಂದ ಜಾಹ್ನವಿ ಭಾಗ್ಯರವರ ಜೊತೆ ನಡೆದರೆ ಸಿದ್ದು ಹರೀಶ್ ರವರ ಜೊತೆ ಮಾತನಾಡುತ್ತಾ ಕುಳಿತ. ರಾತ್ರಿಯ 9 ಗಂಟೆ ಹೊತ್ತಿಗೆ ವನಿತಾ ಮತ್ತು ಭಾಗ್ಯರವರು ತಂದಿದ್ದ ವಸ್ತುಗಳನ್ನು ಮನೆಯಲ್ಲಿ ಜೋಡಿಸಿಟ್ಟರು. ಜಾಹ್ನವಿಯು ಅವರಿಗೆ ಚೂರು ಸಹಾಯ ಮಾಡಿದ್ದಳು. ವನಿತಾ ಎಲ್ಲರಿಗೂ ಊಟಕ್ಕೆ ಅನ್ನ ಸಾರು ಮಾಡಿದ್ದಳು. ಎಲ್ಲರೂ ಒಟ್ಟಿಗೆ ಕುಳಿತು ಊಟ ಮಾಡಿ ಮುಗಿಸಿದರು. ಸಿದ್ದು, ನೀನು ಅಂದ್ಕೊಂಡಿರೋ ಹಾಗೆ ಮನೆ ಆಯ್ತಲ್ಲ, ಇನ್ನೂ ನೀನು ನಿನ್ನ ಹೆಂಡತಿ ಖುಷಿಯಾಗಿರಿ ಈ ಮನೆಯಲ್ಲಿ ಎಂದರು ಹರೀಶ್ ತಮ್ಮ ಮನೆಗೆ ಹೊರಟು ನಿಂತು. ಅವ ಮುಗುಳ್ನಕ್ಕನಷ್ಟೇ. ಜಾನು, ಪ್ರತಿದಿನ ಬೆಳಗ್ಗೆ ವನಿತಾ ಬಂದು ಮನೆ ಕಸ ಹೊಡೆದು ಒರೆಸಿ ಅಡುಗೆ ಮಾಡಿಕೊಡ್ತಾಳೆ ನಿಮ್ಮಿಬ್ಬರಿಗೆ. ಅದ್ರ ಬಗ್ಗೆ ನೀವಿಬ್ಬರು ಟೆನ್ಷನ್ ತಗೋಬೇಡಿ ಎಂದರು ಭಾಗ್ಯ. ಅದೇನು ಬೇಡ ಅತ್ತೆ, ನಾನೇ ಮಾಡ್ಕೋತೀನಿ ಎಲ್ಲನೂ ಎಂದ ಸಿದ್ದು. ಬೇಡ ಅಣ್ಣ, ಇದು ನಮ್ಮ ಜಾನು ಅಕ್ಕನ ಮನೆ, ನಾನೇ ಎಲ್ಲನೂ ನೋಡ್ಕೋತೀನಿ. ಹೇಗಿದ್ದರೂ ಈ ಮನೆಗೆ ಆ ಮನೆಗೆ ತುಂಬ ದೂರ ಏನಿಲ್ಲ, 2 ಮನೆ ಕೆಲಸ ನನಗೆ ಹೆಚ್ಚಾಗೋದಿಲ್ಲ ಎಂದಳು ವನಿತಾ. ಥ್ಯಾಂಕ್ ಯು ವನಿತಾ ಎಂದಳು ಜಾಹ್ನವಿ. ನಿಮ್ಮ ಮಗಳನ್ನು ನೀವೇ ಸೋಮಾರಿ ಮಾಡ್ತಿದ್ದೀರಾ ಅತ್ತೆ ಎಂದ ಸಿದ್ದು ತಮಾಷೆಗೆ. ಆಫೀಸ್ನಲ್ಲಿ ಕೆಲಸ ಎಷ್ಟೊಂದಿರುತ್ತೆ ಗೊತ್ತಾ, ಬಂದು ನೋಡು ನೀನು, ನಾನು ಎಷ್ಟು ಕೆಲಸ ಮಾಡ್ತೀನಿ ಅಂತ, ನನ್ನನ್ನೇ ಸೋಮಾರಿ ಅಂತೀಯ. ಮೂತಿ ತಿರುವಿದಳು ಜಾಹ್ನವಿ ಅವನ ಮೇಲೆ ಹುಸಿಮುನಿಸಾಗಿ. ಎಲ್ಲರೂ ನಕ್ಕರು ಅವಳ ಮಾತಿಗೆ. ಸರಿ ಸಿದ್ದು, ನಾವಿನ್ನೂ ಬರ್ತೀವಿ ಎಂದರು ಹರೀಶ್. ಥ್ಯಾಂಕ್ ಯು ಡ್ಯಾಡಿ ಎಂದ ಜಾಹ್ನವಿ ಅವರನ್ನು ಅಪ್ಪಿದಳು ಪ್ರೀತಿಯಿಂದ. ಬರ್ತೀವಿ ಸಿದ್ದು ಎಂದ ಭಾಗ್ಯರವರು ಗಂಡನ ಜೊತೆ ಹೊರಟರು. ವನಿತಾ ಕೂಡ ಅವರ ಜೊತೆಯೇ ನಡೆದಳು. ಅವರನ್ನು ಕಳುಹಿಸಿಕೊಟ್ಟು ಕೋಣೆಗೆ ಬಂದ ಜಾಹ್ನವಿ ಮಂಚದಲ್ಲಿ ಮಲಗಿದಳು. ಹಾಯಾಗಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಳೊಮ್ಮೆ. ಸಿದ್ದು ಕಿಟಕಿಯ ಕರ್ಟನ್ ಎಳೆದ. ಅಬ್ಬಾ, ಏನೋ ಖುಷಿ ಇದೆ ಸಿದ್ದು ನನಗೆ, ಇದು ನಮ್ಮಿಬ್ಬರ ಮನೆ ಅಂತ ತುಂಬ ಖುಷಿ ಆಗ್ತಿದೆ ಎಂದಳು ಅವನತ್ತ ನೋಡಿ. ಹೌದಾ ಎಂದವ ಅವಳೆದುರು ಬಂದು ನಿಂತ. ಎದ್ದು ಕುಳಿತ ಜಾಹ್ನವಿ, ಯಾಕೆ ನಿನಗೆ ಖುಷಿ ಇಲ್ವಾ ಎಂದು ಕೇಳಿದಳು ಅವನನ್ನೇ ನೋಡುತ್ತಾ. ನನಗೂ ಖುಷಿ ಇದೆ ಎಂದನವ ಸಣ್ಣ ನಗುವಿನೊಂದಿಗೆ. ಹೌದಾ, ಹಾಗಾದರೆ ನಿನಗೆ ಏನು ಅನ್ನಿಸ್ತಿದೆ ಅಂತ ಹೇಳು ಬಾ ಎಂದು ಅವನ ಕೈ ಹಿಡಿದು ಪಕ್ಕದಲ್ಲಿ ಕುಳಿತುಕೊಳ್ಳುವಂತೆ ಎಳೆದಳಷ್ಟೆ. ಅವಳು ಎಳೆದರ ಬಸಕ್ಕೆ ಆಯ ತಪ್ಪಿ ಅವಳ ಮೇಲೆಯೇ ಬಿದ್ದ ಸಿದ್ದು. ಜಾಹ್ನವಿ ಮಂಚದಲ್ಲಿ ಬಿದ್ದಳು ಅವನ ಜೊತೆಗೆ. ಅವನ ತುಟಿಗಳು ಅವಳ ಹಣೆಯನ್ನು ಚುಂಬಿಸಿತ್ತು. ಇಬ್ಬರ ದೇಹಗಳು ಅಂಟಿಕೊಂಡು ಎದೆ ಬಡಿತ ಜೋರಾಗಿತ್ತು. ಅವನ ಕೈಗಳು ಮಂಚದ ಮೇಲಿದ್ದರೆ ಜಾಹ್ನವಿ ಅವ ಬಿದ್ದ ರಭಸಕ್ಕೆ ಹೆದರಿ ಅವನ ಬೆನ್ನು ಬಳಸಿದ್ದಳು. ಇಬ್ಬರ ಮೈಯಲ್ಲೂ ಕ್ಷಣ ರೋಮಾಂಚನ. ನಿಧಾನವಾಗಿ ತಲೆ ಎತ್ತಿದ ಸಿದ್ದು ಅವಳ ಮೊಗವನ್ನೇ ನೋಡಿದ ಮೈಮರೆತು. ಅವಳು ಅವನನ್ನೇ ದಿಟ್ಟಿಸಿದಳು. ಇಬ್ಬರ ಕಂಗಳ ನೋಟವು ಆ ಕ್ಷಣ ಬೆರೆತಿತ್ತು. ಜಗತ್ತೇ ಮರೆತಿದ್ದರು. ಜೋರಾಗಿ ಬಡಿದುಕೊಳ್ಳುತ್ತಿರುವ ಹೃದಯ ಇಬ್ಬರ ಮನದಲ್ಲೂ ಪ್ರೀತಿಯೆಂಬ ಬೀಜದ ಮೊಳಕೆಗೆ ಕಾಯುತ್ತಿತ್ತು. ಮೊದಲು ಎಚ್ಚೆತ್ತ ಸಿದ್ದು ಸಾರಿ ಎನ್ನುತ್ತಾ ಅವಳಿಂದ ಸರಿದು ಮೇಲೆದ್ದ. ಸಾರಿ ಸಿದ್ದು, ನಾನು ನಿನ್ನನ್ನು ಕುತ್ಕೊಳ್ಳೋದಕ್ಕೆ ಅಂತ ಎಳೆದಿದ್ದು ಎಂದ ಜಾಹ್ನವಿ ಮೇಲೆದ್ದು ಕುಳಿತಳು. ಪರವಾಗಿಲ್ಲ ಎಂದವ ಅವಳತ್ತ ನೋಡಲಾಗದೆ ನೋಟ ತಪ್ಪಿಸಿಕೊಂಡ. ಅವಳಲ್ಲೂ ನಾಚಿಕೆ, ಕೆನ್ನೆ ರಂಗೇರಿದ್ದವು ಅವನ ಸನಿಹಕ್ಕೆ. ನಾನು ಬಾಗಿಲು ಲಾಕ್ ಆಗಿದೆಯೋ ಇಲ್ವೋ ನೋಡ್ಕೊಂಡು ಬರ್ತೀನಿ, ನೀನು ಮಲಗು ತಡವರಿಸುತ್ತಾ ಎಂದ ಸಿದ್ದು ಕೋಣೆಯಿಂದ ಹೊರ ನಡೆದು ಬಿಟ್ಟ. ಅವಳತ್ತ ನೋಡದೆ.
ಏನೊಂದೂ ಮಾತನಾಡದೆ ಕುಳಿತ ಜಾಹ್ನವಿಗೆ ಈಗಲೂ ಮೈಯೆಲ್ಲ ರೋಮಾಂಚನ. ಅವನ ತುಟಿ ಸ್ಪರ್ಶಿಸಿದ ಹಣೆ ಸವರಿದಳು. ಅಬ್ಬಾ, ಇದೇನಿದು, ಇಷ್ಟೊಂದು ಭಯ ಆಗ್ತಿದೆ ನನಗೆ. ಭಯನಾ? ನಾಚಿಕೆನಾ? ಸಿದ್ದುನ ಕಣ್ಣೆತ್ತಿ ನೋಡೋದಕ್ಕೆ ಆಗ್ತಿಲ್ಲ ನನಗೆ ಎಂದುಕೊಂಡವಳು ತನ್ನೆದೆಯ ಮೇಲೆ ಕೈ ಇಟ್ಟು ಉಸಿರನ್ನು ತಹಬದಿಗೆ ತಂದಳು. ತನಗೆ ತಾನೇ ಉತ್ತರ ಕೊಡದಾದಳು. ಮನದಲ್ಲಿ ಮೂಡಿರುವ ಭಾವನೆಗಳಿಗೆ ಕ್ಷಣ ಕುಳಿತಿದ್ದು ಏನೊಂದು ಅರ್ಥವಾಗದೆ ದಿಂಬಿಗೆ ತಲೆ ಇಟ್ಟಳು. ತಿರುಗುತ್ತಿರುವ ಫ್ಯಾನ್ ನೋಡುತ್ತಾ. ಇತ್ತ ಕೋಣೆಯಿಂದ ಹೊರಬಂದ ಸಿದ್ದುನ ಪರಿಸ್ಥಿತಿಯು ಅವಳಿಗಿಂತ ಬೇರೆ ಏನಲ್ಲ. ಅವನ ಹೃದಯವೂ ಬಡಿದುಕೊಳ್ಳುತ್ತಿತ್ತು. ಆದ ರೋಮಾಂಚನಕ್ಕೆ ಕುಮುದಾಳ ಹಣೆಯನ್ನಷ್ಟೇ ಸ್ಪರ್ಶಿಸಿದ್ದ ಅವನ ತುಟಿಗಳು ಇಂದು ಮೊದಲ ಬಾರಿ ಮತ್ತೊಂದು ಹೆಣ್ಣನ್ನು ಸ್ಪರ್ಶಿಸಿದ್ದವು. ಅವಳು ತನ್ನ ಹೆಂಡತಿಯೇ ಎಂಬ ಭಾವ ಅವನ ಮನದಲ್ಲಿ ಸಣ್ಣ ಖುಷಿ ಮೂಡಿಸಿತ್ತು. ಅದನ್ನು ಕಡೆಗಣಿಸಿ ಅಕಸ್ಮಾತ್ತಾಗಿ ನಡೆದಿದ್ದು ಎಲ್ಲವೂ ಎಂದುಕೊಂಡವ ಬಾಲ್ಕನಿಯ ಬಾಗಿಲು ಮುಚ್ಚಿ ನಿಂತ. ಎದೆ ಬಡಿತವೇಕೋ ಸಮನಾಗಿಲ್ಲ. ಜಾಹ್ನವಿ, ನನ್ನ ಹೆಂಡತಿ ಕುಮುದ, ನಿನ್ನ ಮೇಲಿರೋ ಪ್ರೀತಿ ಅವಳ ಮೇಲೆ ನನಗೆ ಯಾವತ್ತೂ ಮೂಡೋದಿಲ್ಲ. ತನಗೆ ತಾನೇ ಸಮಾಧಾನ ಹೇಳಿಕೊಂಡನೇನೋ ಆ ಕ್ಷಣ. ಮತ್ತೆ ಕೋಣೆಗೆ ಬಂದವ ಅವಳು ಮಲಗಿರುವುದನ್ನು ಕಂಡು ತಾನು ಮತ್ತೇನೂ ಮಾತನಾಡದೆ ತನಗೆಂದೇ ಇದ್ದ ದಿಂಬನ್ನು ಇಬ್ಬರ ಮಧ್ಯದಲ್ಲಿರಿಸಿ ತಾನೂ ಮಲಗಿದ. ಆಗಿದ್ದ ಸುಸ್ತಿಗೋ ಏನೋ ಇಬ್ಬರಿಗೂ ನಿದ್ದೆ ಬೇಗನೆ ಸೆಳೆದಿತ್ತು. ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ SH ಅವರನ್ನು.